ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕಡಿಮೆ ತುಪ್ಪನ ಬಳಸಿಕೊಂಡು ಸಾಫ್ಟ್ ಆಗಿರುವ ಬಾಯಲ್ಲಿ ಕರಗೋ ರೀತಿ ಬೇಸನ್ ಲಾಡುನ ಹೇಗೆ ಮಾಡೋದಂತ ನೋಡೋಣ. ಇದಂತೂ ತುಂಬಾ ಈಸಿ ಕೂಡ ತುಂಬಾ ರುಚಿಯಾಗಿರೋ. ಇವಾಗ ಹೇಗೂ ಕೂಡ ನಾಗರ ಪಂಚಮಿ ಹಬ್ಬ ಕೂಡ ಇದೆ, ಮತ್ತು ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಿದೆ. ನೀವು ಹೊರಗಡೆಯಿಂದ ತರೋಕ್ಕಿಂತ ಈಸಿಯಾಗಿ ಕಡಿಮೆ ತುಪ್ಪನ ಬಳಸಿಕೊಂಡು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತನಕ ನೋಡಿ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೇನೆ. ಇದಕ್ಕೆ 4 ಕಪ್ಪಷ್ಟು ನಾನು ಇಲ್ಲಿ ಕಡಲೆ ಹಿಟ್ಟನ್ನು ತಗೊಳ್ತಿದ್ದೇನೆ. ನೋಡಿ, ನಾನು ಈ ರೀತಿದು ಒಂದು ಕಪ್ಪನ್ನು ತಗೊಂಡಿದ್ದೇನೆ. ಇದೇ ಕಪ್ಪಿಂದ ನಾನು ಎಲ್ಲವನ್ನು ಕೂಡ ಅಳತೆ ಮಾಡಿ ತಗೊಳ್ತೇನೆ. ಇವಾಗ 4 ಕಪ್ಪಷ್ಟು ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಸಾನಿಸ್ಬಿಟ್ಟು ಚೆನ್ನಾಗಿ ಗಂಟುಗಳಿಲ್ಲದಾಗೆ ಚೆನ್ನಾಗಿ ಸಾನಿಸಿದ್ದೇನೆ. ಆನಂತರ ಇವಾಗ 4 ಕಪ್ಪಷ್ಟು ನಾನು ಇಲ್ಲಿ ಅಳತೆ ಮಾಡಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ಗ್ಯಾಸನ್ನು ನೀವು ಲೋ ಫ್ಲೇಮಲ್ಲಿ ಇಡಬೇಕು. ನಾನು ಇದನ್ನು ಚೆನ್ನಾಗಿ ಒಂದು 5 ನಿಮಿಷ ಏನು ತುಪ್ಪ ಹಾಕದೇನೆ ಹಾಗೇ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ತೇನೆ. ಇವಾಗ ನೋಡಿ, ಒಂದು 5 ನಿಮಿಷ ಆಗಿದೆ. ಇವಾಗ ಒಂದು 3/4 ಕಪ್ಪಷ್ಟು ನಾನು ಇಲ್ಲಿ ತುಪ್ಪನ ಹಾಕ್ಕೊಳ್ತಿದ್ದೇನೆ. ಇದಕ್ಕಿಂತ ಜಾಸ್ತಿ ನಾನು ಇಲ್ಲಿ ತುಪ್ಪನ ಹಾಕ್ಕೊಳ್ತಿಲ್ಲ. 4 ಕಪ್ಪಷ್ಟು ಕಡಲೆ ಹಿಟ್ಟಿಗೆ ಇಲ್ಲಿ 3/4 ಕಪ್ಪಷ್ಟು ತುಪ್ಪನ ಮಾತ್ರ ನಾನಿಲ್ಲಿ ಬಳಸಿದ್ದೇನೆ. ಇದನ್ನು ಚೆನ್ನಾಗಿ ನಾವು ಕೈ ಬಿಡದಾಗೇ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಸುಮಾರು ಒಂದು 15 ನಿಮಿಷ ಆಗಿದೆ. ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಫ್ರೈ ಮಾಡ್ತಾ ಇದು ತಾಳ್ಮೆ ಇಟ್ಟುಬಿಟ್ಟು ನೀವು ಕಡಲೆ ಹಿಟ್ಟನ್ನ ಹುರಿಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಕಡಲೆ ಹಿಟ್ಟನ್ನು ಹುರಿತೇವೆ ನೋಡಿ, ಅಷ್ಟು ಚೆನ್ನಾಗಿ ಬರುತ್ತೆ ಬೇಸನ್ ಲಾಡು. ಇಲ್ಲದಿದ್ದರೆ ಅದು ಕಡಿಮೆ ಹುರಿದ್ರೆ, ಸ್ವಲ್ಪ ಹುರಿದ್ರೆ ಉಂಟಲ್ಲ, ತಿನ್ನುವಾಗ ಹಸಿ ಹಿಟ್ಟು ತಿಂದಾಗಿ ಅನಿಸುತ್ತೆ. ಇವಾಗ ನೋಡಿ, ಸುಮಾರು ಒಂದು 25 ನಿಮಿಷ ಆಗಿದೆ ನಾನು ಕಡಲೆ ಹಿಟ್ಟನ್ನ ಹುರಿತಾ. ಇವಾಗ ನೋಡಿ, ನಾನು ಇದಕ್ಕೆ ಸ್ವಲ್ಪ ಬಾದಾಮನ್ನು ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಪಿಸ್ತಾನ ಹಾಕ್ಕೊಂಡಿದ್ದೇನೆ, ಸ್ವಲ್ಪ ಗೋಡಂಬಿಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನಾನು ಇದಕ್ಕೆ ಹಸಿರು ಏಲಕ್ಕಿ ಇದೆ ಅಲ್ವಾ, ಫ್ರೆಶ್ ಆಗಿರೋನ ಜಜ್ಜಿಬಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೇನೆ. ಇದನ್ನು ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಸುಮಾರು ನಾನು ಇದನ್ನು ಒಂದು ಅರ್ಧ ಗಂಟೆಯಷ್ಟು ಫ್ರೈ ಮಾಡ್ಕೊಂಡಿದ್ದೇನೆ ಎಲ್ಲವನ್ನು ಕೂಡ. ಇವಾಗ ಇದನ್ನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಕೆಳಗಡೆ ಇಳಿಸ್ಬಿಟ್ಟು ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಇಲ್ಲಿ ಸ್ವಲ್ಪ ಅಗಲ ಮಾಡ್ಕೊಂಡ್ಬಿಟ್ಟು ಇದನ್ನು ಹಿಟ್ಟನ್ನು ಬೇಗ ತಣ್ಣಗಾಗಬೇಕು. ಇದು ಅದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಅಗಲ ಮಾಡಿಬಿಟ್ಟು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಇಲ್ಲಿ ಕಂಪ್ಲೀಟಾಗಿ ಇದನ್ನು ತಣ್ಣಗಾಗಬೇಕು. ನಾನಿಲ್ಲಿ 4 ಕಪ್ಪಷ್ಟು ಕಡಲೆ ಹಿಟ್ಟಿಗೆ ನಾನಿಲ್ಲಿ 2 ಕಪ್ಪಷ್ಟು ಸಕ್ಕರೆನ ಬಳಸ್ತಿದ್ದೇನೆ. ಇದನ್ನು ನೈಸಾಗಿ ಪೌಡರ್ ಮಾಡ್ಕೊಂಡು ಬರಬೇಕು. 4 ಕಪ್ಪಷ್ಟು ಕಡಲೆ ಹಿಟ್ಟಿಗೆ 2 ಕಪ್ಪಷ್ಟು ಸಕ್ಕರೆ ಪರ್ಫೆಕ್ಟಾಗಿ ಸಿಹಿ ಆಗುತ್ತೆ. ನೀವೇನಾದರೂ ಜಾಸ್ತಿ ಸಿಹಿ ತಿಂತಿದ್ರೆ ಇದಕ್ಕೊಂದು 1/4 ಕಪ್ಪಷ್ಟು ಸಕ್ಕರೆನ ಜಾಸ್ತಿ ಮಾಡ್ಕೊಳ್ಬೋದು. ನೋಡಿ, ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ಸಕ್ಕರೆ ಕೂಡ ಪೌಡರ್ ಮಾಡ್ಕೊಂಡು ಬಂದಿದ್ದೇನೆ. ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾವು ಸಕ್ಕರೆನ ಪೌಡರ್ ಮಾಡಿ ಇಟ್ಕೊಂಡಿದ್ಮೇಲೆ ಆ ಸಕ್ಕರೆ ಪೌಡರ್ನ ಎಲ್ಲವನ್ನು ಕೂಡ ಇದಕ್ಕೆ ಸೇರಿಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಸಕ್ಕರೆ ಪೌಡರ್ ಎಲ್ಲ ಈ ಕಡಲೆ ಹಿಟ್ಟಿಗೆ ಚೆನ್ನಾಗಿ ಮಿಕ್ಸ್ ಆಗುವ ಹಾಗೆ ಹಾಗೆ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇವೆ ನೋಡಿ, ತಿನ್ನುವಾಗ ಅಷ್ಟು ರುಚಿಯಾಗಿರುತ್ತೆ. ಈ ಬೇಸನ್ ಲಾಡು ತುಂಬಾ ರುಚಿಯಾಗಿರುತ್ತೆ. ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಎಲ್ಲ ಕಡೆ ಹೊಂದುತ್ತೆ ಎಲ್ಲ ಸಕ್ಕರೆ. ಮತ್ತು ನೋಡಿ, ಈ ರೀತಿಯಾಗಿ ನಾನು ಕೈಯಿಂದ ಸಕ್ಕರೆ ಮತ್ತು ಈ ಹಿಟ್ಟನ್ನು ತಗೊಂಡ್ಬಿಟ್ಟು ಈ ರೀತಿಯಾಗಿ ನಾನು ರಬ್ ಮಾಡ್ತಾ ಉಜ್ಜ್ತಾ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ಈ ರೀತಿ ಮಾಡೋದ್ರಿಂದ ತುಪ್ಪ ಎಲ್ಲ ಚೆನ್ನಾಗಿ ಬಿಡುತ್ತೆ ಈ ಕಡಲೆ ಹಿಟ್ಟು. ಆವಾಗ ಸಕ್ಕರೆ ಎಲ್ಲ ಕಡಲೆ ಹಿಟ್ಟಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ತುಂಬಾ ರುಚಿಯಾಗುತ್ತೆ ಆವಾಗ. ಈ ರೀತಿಯಾಗಿ ಉಜ್ಕೊಂಡ್ರೆ ಆವಾಗ ಉಂಡೆ ಕಟ್ಟಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಎಲ್ಲವನ್ನು ಕೂಡ ಈ ರೀತಿಯಾಗಿ ಚೆನ್ನಾಗಿ ಉಜ್ಜುತ್ತಾ ಎಲ್ಲ ಸಕ್ಕರೆ ಎಲ್ಲ ಹೊಂದುವ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇವಾಗ ನಾನು ಚೆನ್ನಾಗಿ ಎಲ್ಲ ಕಡೆ ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇವಾಗ ಸ್ವಲ್ಪನೇ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಉಂಡೆನ ಕಟ್ಟಿದರೆ ಆಯಿತು. ತುಂಬಾ ಈಸಿಯಾಗಿ ಬರುತ್ತೆ ಈ ಉಂಡೆ ಕಟ್ಟಲಿಕ್ಕೆ. ತುಂಬಾ ಸಾಫ್ಟಾಗಿರುತ್ತೆ. ಬಾಯಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಒಂದ್ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಇವಾಗ ಹೇಗೂ ಕೂಡ ನಾಗರ ಪಂಚಮಿ ಹಬ್ಬ ಕೂಡ ಇದೆ. ಇನ್ನು ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಿದೆ. ಒಂದ್ಸಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿಯಾಗಿ ಬೇಸನ್ ಲಾಡು ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಈಸಿ ಕೂಡ ಮಾಡ್ಕೊಳ್ಳುವುದು. ನೋಡಿ, ಇದೇ ರೀತಿ ನಾನು ಇನ್ನೊಂದು ಕೂಡ ನಿಮಗೆ ಉಂಡೆನ ಕಟ್ಟಿ ತೋರಿಸ್ತಿದೆ ನೋಡಿ. ತುಂಬಾ ಸಾಫ್ಟಾಗಿ ಬರುತ್ತೆ ಉಂಡೆ, ಬಾಯಲ್ಲಿಟ್ಟರೆ ಕರಗೋಗುತ್ತೆ. ಹಾಗೆಯೇ ನೋಡಿ, ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನು ಕೂಡ ಮಾಡಿ ತಗೊಳ್ತೇನೆ. ನೋಡಿ, ಸುಮಾರು ಇದರಿಂದ ನನಗೆ ಒಂದು 25 ಉಂಡೆಗಳಷ್ಟು ಆಗಿದೆ. ತುಂಬಾ ರುಚಿಯಾಗಿರುತ್ತೆ, ತುಂಬಾ ಸಾಫ್ಟಾಗಿರುತ್ತೆ. ನಿಮಗೆ ಒಂದು ಕಟ್ ಮಾಡಿ ಕೂಡ ತೋರಿಸ್ತೇನೆ ನೋಡಿ ಎಷ್ಟೊಂದು ಸಾಫ್ಟಾಗಿದೆ ಅಂತ ಹೇಳಿದರೆ.
ಬಾಯಲ್ಲಿ ಇಟ್ಟರೆ ಹಾಗೆ ಕರಗೋಗುತ್ತೆ, ತುಂಬಾ ರುಚಿಯಾಗಿರುತ್ತೆ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ತಪ್ಪದೇ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು. ಸಿಗೋಣ ಇನ್ನೂ ಒಂದು ಒಳ್ಳೆಯ ರೆಸಿಪಿಯೊಟ್ಟಿಗೆ.